ಡೇ 75 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಗೆ ಅರಿಶಿನ ಪುಡಿ ಹಾಕಿ ಕುಡಿದು ನವೀನ್ ಶರ್ಮಾ ಅವರ ಯೋಗ ವಿಡಿಯೋ ನೋಡಿಕೊಂಡು 1 ಅವರ್ ಯೋಗಾಭ್ಯಾಸ ಮಾಡಿ 10 ನಿಮಿಷ ಧ್ಯಾನ ಮಾಡಿ ಮಾರ್ನಿಂಗ್ ರೊಟೀನ್ ಮುಗಿಸಿ ದಿನನಿತ್ಯದ ಮನೆ ಕೆಲಸಗಳ ಕಡೆಗೆ ಗಮನ. ತಿಂಡಿಗೆ ಮಲ್ಟಿಗ್ರೇನ್ ಗಂಜಿಗೆ ಪಪಾಯ ಬಾಳೆಹಣ್ಣು ಮಿಕ್ಸ್ ಮಾಡಿ ತಿಂದು ಮಧ್ಯಾಹ್ನದ ತನಕ ಮನೆ ಕೆಲಸಗಳ ಜೊತೆಗೆ ಸ್ವಲ್ಪ ಹೊತ್ತು ಓದ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ದಾಯಿತು. ಮಧ್ಯಾಹ್ನದ ಮೇಲೆ ರೆಡಿಯಾಗಿ ನಮ್ಮೂರಲ್ಲೇ ಒಂದು ಹೊಸ ರೆಸಾರ್ಟ್ ಓಪನ್ ಆಗಿತ್ತು. ತುಂಬ ದಿನ ಆಗಿದೆ ಓಪನ್ ಆಗಿ, ವೈಲ್ಡ್ ಆರಿಜಿನ್ ಅಂತ. ಅಲ್ಲಿ ನಮ್ಮ ಪತಿದೇವರ ಫ್ರೆಂಡ್ ಒಬ್ಬರು ಕೆಲಸ ಮಾಡ್ತಾರೆ. ಹಾಗಾಗಿ ಅವರ ಪರಿಚಯದ ಮೇಲೆ ರೆಸಾರ್ಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲೇ ಸುತ್ತಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಅಲ್ಲಿಂದ ಹೊರಟ್ವಿ. ಜಾಸ್ತಿ ಏನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಇದೇನು ಪ್ರಮೋಷನ್ನು ಅಲ್ಲ ಅಥವಾ ನಾವೇನು ಅಲ್ಲೋಗಿ ಉಳ್ಕೊಂಡಿರಲಿಲ್ಲ. ಹಾಗೆ ಸುಮ್ಮನೆ ಪರಿಚಯದ ಮೇಲೆ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ರಿಂದ ಕಂಪ್ಲೀಟ್ ವಿಡಿಯೋನ ಮಾಡ್ಕೊಂಡಿಲ್ಲ. ಅಲ್ಲಿಂದ ನಾವು ಹೊರಟಿದ್ದು ಕಪಿಲಾ ಮತ್ತು ತಾರಕ ನದಿಗಳ ಸಂಗಮ ಕ್ಷೇತ್ರ ಮಡಿಕೇರಿಯಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ. ಆದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಓಪನ್ ಇರಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ಹ್ಯಾಂಡ್ ಪೋಸ್ಟಿಗೆ ಬಂದು ಇಂಡಿಯನ್ ಹೋಟೆಲಲ್ಲಿ ಬಿರಿಯಾನಿ ತಿಂದು ಊಟ ಮುಗಿಸಿದ್ವಿ. ಇವಾಗ ಊಟದ ಶೈಲಿ ಬದಲಾಗಿರೋದ್ರಿಂದ ಸ್ವಲ್ಪ ರೈಸ್, ಜಾಸ್ತಿ ಚಿಕನ್, ಅದಕ್ಕಿಂತ ಜಾಸ್ತಿ ಸಲಾಡ್, ಈ ಪೋರ್ಷನಲ್ಲಿ ಊಟ ಮುಗಿಸಿ ಸ್ವಲ್ಪ ಹಣ್ಣು ತರಕಾರಿಗಳನ್ನು ತಗೊಂಡು ಮನೆಗೆ ಬಂದ್ವಿ.